ಮತ್ತೆ ನನ್ನ ಆಸ್ಪತ್ರೆಗೆ ಸೇರ್ಸಿದ್ರ? ಅಲ್ಲ, ನಾನ್ ನಿಮ್ಗೆ ಬೇರೆ ಏನೋ ಕೇಳ್ತಾ ಇದ್ದೀನಿ. ಅಲ್ಲ, ನೀವ್ಯಾಕೆ ಖುಷಿ ಪಡ್ತಾ ಇದ್ದೀರಾ? ನಿಮ್ ಈ ಪರಿಸ್ಥಿತಿಗೆ ಯಾರ್ ಕಾರಣ ಅಂತ ಕೇಳ್ತಾ ಇದ್ದೀನಿ. ಆ ತುಳಸಿನ ಅಥವಾ ಅಮ್ಮನ? ಅಯ್ಯಯ್ಯೋ, ಇಲ್ಲ ಧ್ರುವ ಅವ್ರೆ, ಅವರಿಬ್ರು ಅಲ್ಲ. ಪಾಪ ಅತ್ತೆನ್ನು ತುಳಸಿ ದೇವಸ್ಥಾನಕ್ಕೆ ಹೋಗಿದ್ರು. ನಾನೇ ಅದು ವಸ್ತುಗಳನ್ನ ಮೇಲೆ ಇಡೋಕೆ ಹೋಗಿ ಕೆಳಗಡೆ ಬಿದ್ಬಿಟ್ಟೆ. ಆಯ್ತಾಯ್ತಾಯ್ತಾಯ್ತು, ನೀವು ಆಯಾಸ ಮಾಡ್ಕೋಬೇಡಿ, ಪರವಾಗಿಲ್ಲ. ನೀವು ನಿಜ ಒಪ್ಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಧ್ರುವ ಅವ್ರೆ, ನಾನೇ ಸ್ಟೂಲ್ ಮೇಲೆ ನಿಂತ್ಕೊಂಡು ಸಾಮಾನು ಜೋಡಿಸ್ಬೇಕಾದ್ರೆ ಬಿದ್ದು ಹೋದೆ. ಹೌದು ಧ್ರುವ ಅವ್ರೆ, ನಿಜನೇ ಹೇಳ್ತಿದ್ದೀನಿ. ನಾನು ನಿಮ್ಮನ್ನ ಮನೇಲಿ ಬಿಟ್ಟು ಹೋಗ್ಲೇಬಾರ್ದಿತ್ತು ಮೈನವ್ರೆ. ಇನ್ಮೇಲೆ ನೀವ್ ಯಾವತ್ತೂ ನನ್ನ ಬಿಟ್ಟು ದೂರ ಇರಬೇಡಿ. ನನ್ನ ಜೊತೆನೆ ಬರ್ಬೇಕು ನೀವು. ನಾನು ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ಎಲ್ಲೂ ಹೋಗಲ್ಲ. ಮನೇಲಿದ್ರು ಸರಿ, ಗಾರ್ಮೆಂಟ್ಸ್ ಅಲ್ಲಿದ್ರು ಸರಿ, ನಾನು ನನ್ನ ಹೆಂಡತಿ ಜೊತೆನೆ ಕೆಲಸ ಮಾಡೋದು. ನಿಮ್ಮನ್ನ ಹೀಗೆ ನಗ್ನಾಗ್ತಾ ಇಟ್ಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ಏನೇ ಕೆಲಸ ಮಾಡೋದಾದ್ರೂ ಸ್ವಲ್ಪ ಜೋಪಾನವಾಗಿರ್ತೇನೆ. ಇನ್ಮೇಲೆ ಈ ರೀತಿ ಎಲ್ಲ ಮಾಡಿದ್ರೆ ಸರಿ ಇರಲ್ಲ ಮೈನವ್ರ. ನೋಡಿ, ಗಾರ್ಮೆಂಟ್ಸಿಗೆ ಹೋದ್ನ, ಗಾರ್ಮೆಂಟ್ಸ್ ಇಂದ ಬಂದ್ನ, ಕೆಲಸ ಮಾಡಿ ಮಲ್ಕೊಂಡ್ನ ಅಷ್ಟೇ. ಅದನ್ನ ಬಿಟ್ಟು ಬೇರೇನು ಮಾಡಬಾರ್ದು. ಸರಿ. ನೋಡಿ, ಅತ್ತೆ ಯಾವ ತಪ್ಪು ಇಲ್ಲ. ಹೊರಗಡೆ ಇದ್ದಾರೆ, ಇರಿ, ನಾನು ಹೊರಗಡೆ ಹೋಗಿ ಸ್ವಲ್ಪ ಮಾತಾಡಬೇಕು. ಹೇಳಿದ್ನಲ್ಲ, ನನ್ನ ಮನ್ಸು ಒಪ್ತಿಲ್ಲ ಅಂತ. ನನ್ಗೆ ಅವಳ ಮೇಲೆ ಎಷ್ಟೇ ಕೋಪ ಇದ್ರು ಅವಳನ್ನು ಒಂದು ಹೆಣ್ಣಾಗಿ ನೋಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಅವಳನ್ನ ಕೊಲೆ ಮಾಡೋ ಮಟ್ಟಕ್ಕೆ ಖಂಡಿತ ನಾನು ಹೋಗಲ್ಲ. ಅತ್ತೆ, ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ ಕೂತ್ಕೊಳ್ಳಿ, ಬನ್ನಿ, ನಾನು ನೀರು ಕೊಡ್ತೀನಿ, ಬನ್ನಿ. ಇಲ್ಲ ತುಳಸಿ, ಇನ್ನೊಂದು ಕ್ಷಣನೂ ನನ್ನ ಕೈಲಿ ಇರಕ್ಕಾಗ್ತಿಲ್ಲ. ಬಾ, ಮನೆಗೆ ಹೋಗೋಣ, ಬಾ. ನಿಲ್ಲಿ. ನಿಮ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಆಗೋವರೆಗೂ ನೀವಿಲ್ಲಿಂದ ಕದ್ಲೋ ಹಾಗಿಲ್ಲ. ಮೈನಾ ನಿಮ್ದು ತಪ್ಪಿಲ್ಲ ಅಂತ ಹೇಳೋವರೆಗೂ ನೀವಿಲ್ಲಿಂದ ಹೋಗೋ ಹಾಗಿಲ್ಲ, ಗೊತ್ತಾಯ್ತಾ? ಏನ್ ಮೇಡಮ್ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ಡಾಕ್ಟರ್ ಹೇಳಿದ್ರಲ್ಲ ಮೈನಾ ಕಣ್ಬಿಟ್ಟಾಯ್ತು ಅಂತ. ನೀವು ಹೋಗಿ ಅವಳ ಹತ್ರ ಬೇಕಾದ್ರೆ ಮಾತಾಡಿ. ಹಾಗಂತ ನನಗೂ ಅತ್ತೆಗೇನಾದ್ರೂ ತೊಂದರೆ ಕೊಟ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಿಮ್ ಮೇಲೇನೆ ನಾನು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನು ನನಗೆ ಹೆದರ್ಸ್ತಿದೀಯಾ? ಮೇಡಮ್, ನಾನ್ ಹೆದರ್ಸ್ತಿಲ್ಲ. ಅವಾಗಿಂದ ನೀವೇ ನಮ್ಮನ್ನ ಸುಮ್ಮನೆ ಹೆದರ್ಸ್ತಾ ಇರೋದು. ನೋಡಿ, ನಾವಿವಾಗ ಮನೆಗೆ ಹೋಗ್ತೀವಿ. ಅಕಸ್ಮಾತ್ ಏನಾದ್ರೂ ಮೈನಾ ಕಣ್ಬಿಟ್ಟು ಅವಳ ಸ್ಥಿತಿ ಕಾರಣ ನಾವೇ ಅಂತ ಹೇಳಿದ್ರೆ ನೀವು ನಮ್ಮನ್ನ ಮನೆಗೆ ಬಂದು ಅರೆಸ್ಟ್ ಮಾಡಿ. ಬನ್ನಿ ಅತ್ತೆ. ನಿಂತ್ಕೊಳ್ಳಿ. ಹೋಗ್ಬಾರ್ದು ಅಂತ ಹೇಳ್ತಿದ್ದೀನಲ್ವಾ? ಪದೇ ಪದೇ ಹೋಗ್ತೀನಿ ಅಂತಿದ್ದೀರಲ್ಲ. ಧ್ರುವ, ನೋಡೋ ನಾನು ಹೇಳ್ತಾ ಇದ್ರು ಇವ್ರು ಕೇಳ್ತಾ ಇಲ್ಲ. ಇನ್ಸ್ಪೆಕ್ಟರ್, ಪ್ಲೀಸ್ ಇವ್ರನ್ನ ಬಿಟ್ಬಿಡಿ. ಏನ್ ಹೇಳ್ತಿದ್ದೀರಾ ಧ್ರುವ? ಹೌದು ಇನ್ಸ್ಪೆಕ್ಟರ್, ಮೈನಾ ಅವರೇ ಹೇಳಿದ್ರು ಇವ್ರದ್ದೇನೂ ತಪ್ಪಿಲ್ಲ ಅಂತ. ಅಡ್ಗೆ ಮನೆಯಲ್ಲಿ ಸಾಮಾನುಗಳನ್ನ ಜೋಡಿಸ್ಬೇಕಾದ್ರೆ ಸ್ಟೂಲ್ ಮೇಲಿಂದ ಬಿದ್ರಂತೆ. ಹಾಗಂತ ಮೈನಾ ಹೇಳಿದ್ರಾ? ಹೌದು ಮೇಡಮ್, ಮೈನಾನೇ ಹೇಳಿದ್ದು. ಅದನ್ನೇ ನಾನು ಬಂದಾಗಿಂದ ಹೇಳ್ತಾ ಇದ್ದೀನಿ, ನಮ್ದೇನು ತಪ್ಪಿಲ್ಲ ಅಂತ. ಆದ್ರೂ ನೀವು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರ್ಸಿ ಅವಮಾನ ಮಾಡಿದ್ರಲ್ಲ ನಮ್ಗೆ. ನೋಡಿ ಮೇಡಮ್, ಧ್ರುವ ಅವ್ರಿಗೆ ಫೋನ್ ಮಾಡಿ ಅಂತ ನಾವು ಪದೇ ಪದೇ ಹೇಳ್ತಾನೆ ಇದ್ವಿ. ನೀವು ಫೋನ್ ಮಾಡ್ಲಿಲ್ಲ, ಅದಕ್ಕೆ ಅನುಮಾನ ಬಂದು ಪೊಲೀಸ್ ಅವ್ರನ್ನ ಕರ್ಸಿದ್ವಿ. ಮಗನ್ಗೆ ಯಾವಾಗ ಹೇಳ್ಬೇಕು ಹೇಳ್ಬಾರ್ದು ಅಂತ ತಾಯಿಯಾಗಿ ನನಗ್ ಗೊತ್ತು. ನೀವೆಲ್ಲ ಸೇರ್ಕೊಂಡು ಮನಸ್ಸಾಕ್ಷಿ ಇಲ್ದೇ ಇರೋರ್ ತರ ನಡ್ಕೊಂಡ್ರೆ ನಾವೇನೋ ದ್ರೋಹ ಮಾಡಿರೋ ತರ ನಡ್ಕೋತಾ ಇದ್ದೀರಲ್ಲ. ಅವಾಗ
ಅವಾಗಿಂದ ನೋಡ್ತಾ ಇದ್ದೀನಿ. ಈ ಪೊಲೀಸ್ನವರು ನಮ್ಮನ್ನ ಕೈದಿಗಳ ತರ ನೋಡ್ತಾ ಇದ್ದಾರೆ. ಈಗ ನಮ್ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಏನ್ ಮಾಡ್ತಾರಂತೆ? ಕಂಪ್ಲೇಂಟ್ ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ನಮ್ ಕೆಲ್ಸ ನಾವು ಮಾಡಿದೀವಷ್ಟೇ. ನಿಮ್ಮಿಬ್ರು ನಡವಳಿಕೆ ಕೂಡ ಸಂದೇಹ ಬರೋ ತರನೇ ಇತ್ತು, ಅದಕ್ಕೆ ಆ ರೀತಿ ನಡ್ಕೊಂಡ್ವಿ. ಮೇಡಮ್ ಪ್ಲೀಸ್ ಬಿಟ್ಬಿಡಿ. ನಮ್ಮಮ್ಮ ಹಾಗಲ್ಲ.